ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಮ್ಮಂತಕ್ಕೀಗ ಹೊಂಡಾ ಶೈನ್ 100DX ಸ್ಪ್ಲೆಂಡರ್ ಒಂದು ಅಪೋಸಿಟ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಸೊ ಈ ಗಾಡಿಯನ್ನು ಈಗ ಪೂರ್ತಿ ರಿವ್ಯೂ ಮಾಡೋಣ, ಮೈಲೇಜ್ ಎಷ್ಟು ಸಿಗ್ತೈತಿ, ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ ಹೆಂಗೈತೆ ಅಂತೇಳಿ. ಸೊ ಕಂಫರ್ಟ್ ಐತಿಲ್ಲ ಎಲ್ಲ ನೋಡೋಣ. ಸೊ ಈ ಥರ ಚಾವಿ ಬಂದುಬಿಟ್ಟು ಈ ಥರ ಅದಾವೆ. ಸೊ ಮೊದಲಿನ ಥರ ಚಾವಿನ ಸಿಗ್ತಾವೆ ನಿಮ್ಗೆ. ಬರ್ರಿ ಪೂರ್ತಿ ಗಾಡಿನ ನೋಡೋಣ ಅಂತೇಳಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಲುಕ್ ನೋಡ್ಬೋದು ನೀವು, ಕ್ಲಾಸಿಕ್ ಆಗೈತಿ. ಸೀಟ್ ಮತ್ತು ಲಾಂಗ್ ಸೀಟ್ ಸಿಗ್ತೈತಿ, ಅದು ಸ್ಪ್ಲಿಟ್ ಸೀಟ್ ಬರೋಂಗಿಲ್ಲ. ಸ್ಪ್ಲೆಂಡರ್ ಥರ ಸೇಮ್. ಮತ್ತು ನಿಮ್ಗೆ E20 ಫ್ಯೂಲ್ ಹಾಕ್ಬೋದು ಇದಕ್ಕೆ, ಇಥನಾಲದ್ದು. ಫ್ರಂಟ್ ವ್ಯೂ ನೋಡಿದ್ರೆ ಈ ಥರ ಇರ್ತೈತಿ. ಇಲ್ಲಿ ನಿಮ್ಗೆ ಹೆಲೋಜನ್ ಹೆಡ್ಲೈಟ್ ಬರ್ತಾವೆ, LED ಅದು ಬರೋಂಗಿಲ್ಲ. ಸೊ ಹೆಲೋಜನ್ ಇಂಡಿಕೇಟ್ರ್. ಫಸ್ಟ್ ಗಾಡಿದ ಡಿಸೈನ್ ಮತ್ತು ಲುಕ್ ನೋಡ್ಕೊಂಬಂದು ಫ್ರಂಟ್ ನಿಮ್ಗೆ ಹೆಡ್ಲೈಟ್, ಇಲ್ಲೇ ಹೊಂಡಾ ಅಂತೇಳಿ ಒಂದು ಬ್ರ್ಯಾಂಡ್ ನೇಮ್ ಸಿಗ್ತೈತಿ. ಕಡೆ ಸೈಡ್ ಬಂದರೆ ಇಲ್ಲಿ ಇಂಡಿಕೇಟ್ರ್, ಇಲ್ಲಿ ಮಡ್ಗಾಡ್ ಸಿಗ್ತದೆ ನಿಮ್ಗೆ. ಮಡ್ಗಾಡಿಗೆ ಒಂದು ರಿಫ್ಲೆಕ್ಟರ್ ಐತಿ. ಮತ್ತು ಇಲ್ಲಿ ಟ್ಯಾಂಕ್ ಮೇಲೆ ಹೊಂಡಾ ಅಂತೇಳಿ ಬ್ರ್ಯಾಂಡ್ ನೇಮ್ ಐತಿ. ಇಲ್ಲಿ ಮತ್ತು ಅವ್ರದ್ದು ಡಿಸೈನ್ ಕೊಟ್ಟಾರೆ ಮಸ್ತಾಗಿ. ಇಲ್ಲೇ ನೋಡ್ಬೋದು ನೀವು ಶೈನ್ 100DX ಅಂತೇಳಿ ಇಲ್ಲೊಂದು ಬ್ರ್ಯಾಂಡ್ ನೇಮು. ಇಲ್ಲಿ ರಿಯರ್ ಹೊಂಡಾ ಅಂತೈತಿ. ಆ ಕಡೆ ಈ ಕಡೆ ಸೇಮ್ ನಿಮ್ಗೆ ಶೈನ್ 100DX ಅಂತೇಳಿ ಬ್ರ್ಯಾಂಡ್ ನೇಮ್ ಸಿಗ್ತೈತಿ ಪೂರಾ. One eternity later. ಇನ್ನು ಫ್ರಂಟ್ ನೋಡೋದಾದ್ರೆ ನಿಮ್ಗೆ 17 ಇಂಚ್ ಅಲಾಯ್ ವೀಲ್ ಸಿಗ್ತಾವೆ, ಟ್ಯೂಬ್ಲೆಸ್ ಟೈರ್ ಸಿಗ್ತೈತಿ. 80/100 ಟೈರ್ ಇದೆ. ಇಲ್ಲೇ ಡ್ರಮ್ ಬ್ರೇಕ್ ಸಿಗ್ತಾವೆ ನಿಮ್ಗೆ. ಈ ಗಾಡಿ ಒಳಗೆ CBS ಬ್ರೇಕಿಂಗ್ ಸಿಸ್ಟಮ್ ಐತಿ, ಅಂದ್ರೆ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್. ಅಂದ್ರೆ ನೀವು ಯಾವುದೋ ಒಂದು ಬ್ರೇಕ್ ಹಿಡಿದ್ರು ಅದು ಎರಡು ಕೂಡಿ 50% ಇದೆ, 50% ಆದ ಬ್ರೇಕ್ ಹಿಡಿತೈತಿ. ಮತ್ತು ಇಲ್ಲಿ ಸಸ್ಪೆನ್ಷನ್ ನೋಡೋದಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅದಾವೆ. ಹಿಂದೆ ನಿಮ್ಗೆ ರಿಯರ್ ಸಸ್ಪೆನ್ಷನ್ ಬರ್ತೈತಿ. ರಿಯರ್ ನಿಮ್ಗೆ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರ್ತಾವೆ, ಶಾಕ್ ಅಬ್ಸರ್ವರ್. ಇದು 5 ಸ್ಟೆಪ್ ಅಡ್ಜಸ್ಟೇಬಲ್ ಇರ್ತೈತಿ. ಹಿಂದೂ ಕೂಡ ನಿಮ್ಗೆ ಟ್ಯೂಬ್ಲೆಸ್ ಟೈರ್ ಬರ್ತೈತಿ. ಹಿಂದಿಂದ ಮತ್ತು ಮುಂದಿಂದ 2 ಡ್ರಮ್ ಬ್ರೇಕ್ ಅದಾವೆ. ಇನ್ನು ಎಂಜಿನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ಬೋದು ನೀವು, ಇಲ್ಲಿ ಈ ಥರ ಹೊಂಡಾ ಅಂತ ಬ್ರ್ಯಾಂಡ್ ನೇಮ್ ಇಲ್ಲಿ ಎಂಜಿನ್ ಇರ್ತೈತಿ. ಇಲ್ಲಿ ನಿಮ್ಗೆ ಎಂಜಿನ್ 98.98.98 cc ಎಂಜಿನ್ ಸಿಗ್ತೈತಿ. ಮತ್ತು ಪವರ್ ನೋಡೋದಾದ್ರೆ 7500 RPM ಒಳಗೆ ನಿಮ್ಗೆ 7.2 HP ಪವರ್ ಸಿಗ್ತೈತಿ. ಮ್ಯಾಕ್ಸಿಮಮ್ ಟಾರ್ಕ್ ಅಂದ್ರೆ ಜಾಸ್ತಿ ಟಾರ್ಕ್ ಎಷ್ಟು ಬರ್ಬೋದು ಅಂದಿದ್ರಾಗ 500 RPM ಒಳಗೆ ನಿಮ್ಗೆ 8.5 ನ್ಯೂಟನ್ ಮೀಟರ್ ಟಾರ್ಕ್ ಸಿಗ್ತೈತಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮತ್ತು ಟಾಪ್ ಸ್ಪೀಡ್ ಬಂದುಬಿಟ್ಟು ಆರಾಮಾಗಿ 85 ಮೇಲೆ ಹೋಗೈತಿ. 85 to 90 ಟಾಪ್ ಸ್ಪೀಡ್ ಸಿಗ್ತೈತಿ. ಇಲ್ಲಿ ನಿಮ್ಗೆ ಫ್ರಂಟ್ ರಿಯರ್ ಬ್ರೇಕ್ ಒಂದು ಸೈಡ್ ಕಡೆ ಬಂದ್ರೆ ರಿಯರ್ ಬ್ರೇಕದ್ದು ಫುಟ್ ಸ್ಟೆಪ್ ಸಿಗ್ತೈತಿ. ಇಲ್ಲೇ ಕಿಕ್ ಸ್ಟಾರ್ಟೂ ಐತಿ ಮತ್ತು ನಿಮ್ಗೆ ಪವರ್ ಸ್ಟಾರ್ಟೂ ಕೊಟ್ಟಿರ್ತಾರೆ ಈ ಕಡೆ. ಇಲ್ಲೇ ಮಫ್ಲರ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಒಂದು ಸ್ಟೀಲ್ ಕವರ್ ಕೊಟ್ಟಾರೆ ಮಫ್ಲರ್ಗೆ, ಸ್ಪ್ಲೆಂಡರ್ ಥರನ ಕೊಟ್ಟಾರೆ. ಯಾವುದೋ ಗೀಟ್ ಕಾಲ್ಗೆ ಇಟ್ಟರೆ ಏನಾಗಬಾರ್ದು ಅಂತೇಳಿ ಇದೊಂದು ಮಫ್ಲರ್. ಇಲ್ಲಿ ನಿಮ್ಗೆ ಫುಟ್ ಸ್ಟೆಪ್ ಬರ್ತೈತಿ, ಇದು ಅಡ್ಜಸ್ಟೇಬಲ್. ಇನ್ನು ಟೇಲ್ಯಾಂಪ್ ಬಗ್ಗೆ ನೋಡೋದಾದ್ರೆ ಇದು ಹೆಲೋಜನ್ ಬರ್ತೈತಿ. ಇಂಡಿಕೇಟ್ರ್ ಕೂಡ ಹೆಲೋಜನ್ ಐತಿ. ಇಲ್ಲೊಂದು ರಿಫ್ಲೆಕ್ಟರ್ ಕೊಟ್ಟಾರೆ. ಮಡ್ಗಾಡ್ ಸ್ವಲ್ಪ ದೊಡ್ಡದನ ಐತಿ ನೋಡ್ಬೋದು. ಈ ಕಡೆ ಬಂದ್ರೆ ಇಲ್ಲಿ ಸಾರಿ ಸೇಫ್ ಗಾರ್ಡ್ ಐತಿ. ಮತ್ತು ಇಲ್ಲಿ ಫುಟ್ ಸ್ಟೆಪ್ ಐತಿ ಅಡ್ಜಸ್ಟೇಬಲ್. ಇನ್ನು ಚೈನ್ ಕವರ್ ಕೊಟ್ಟಾರೆ ಸ್ಪ್ಲೆಂಡರ್ ಥರನೇ, ಆದರೆ ಇದು ಪ್ಲಾಸ್ಟಿಕ್ ಐತಿ. ಸ್ಪ್ಲೆಂಡರ್ ಒಳಗೆ ನಿಮ್ಗೆ ಸ್ಟೀಲಿದ್ದು ಬರ್ತೈತಿ. ಗಾಡಿ ನಿಮ್ಗೆ 4 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರ್ತೈತಿ. ಇದಕ್ಕೆ ಎಲ್ಲ 4 ಹಿಂದೆ ಮತ್ತು ನ್ಯೂಟ್ರಲ್ ಮಾಡೋದಾರ ಮುಂದೆ. ಸೊ ನಿಮ್ಗೆ ಒಂದು ಹಾರ್ನ್ ಸಿಗ್ತೈತಿ, ಇಲ್ಲಿ ಸಿಂಗಲ್ ಹಾರ್ನ್. ಗಾಡಿ ಮೇಲೆ ಕುಂತ್ರೆ ಈ ಥರ ವ್ಯೂ ಸಿಗ್ತೈತಿ ನಿಮ್ಗೆ. ಸೊ ನಿಮ್ಗೆ ಇಲ್ಲಿ ಡ್ಯಾಶ್ಬೋರ್ಡ್ ಸಿಗ್ತೈತಿ. ಇಲ್ಲೇ ಸಿಂಗಲ್ ಹ್ಯಾಂಡಲ್ ಬಾರ್ ಐತಿ. ಇಲ್ಲೇ ಇಗ್ನಿಷನ್ ಪಾಯಿಂಟ್ ಇಲ್ಲಿ ಐತಿ, ಚಾವಿ ಇಲ್ಲಿ ಹಾಕ್ಬೇಕು. ಮತ್ತು ಈ ಕಡೆ ಲೆಫ್ಟ್ ನೋಡೋದಾದ್ರೆ ನಿಮ್ಗೆ ಹೈ ಬೀಮ ಲೋ ಬೀಮ ಅಡ್ಜಸ್ಟೇಬಲ್ ಐತಿ. ಮತ್ತು ಇಲ್ಲಿ ಇಂಡಿಕೇಟರ್, ಇದು ಹಾರ್ನ್. ಮತ್ತು ಈಚೆ ಕಡೆ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಸ್ಟಾರ್ಟರ್ ಕೊಡ್ತಾರೆ. ಮತ್ತು ಯಾವುದೋ ಇಗ್ನಿಷನ್ ಆಫ್ ಆನ್ ಬಟನ್ ಯಾವುದೂ ಇಲ್ಲ. ಸೊ ಇದು ಫ್ರಂಟ್ ಬ್ರೇಕ್. ಈಚೆ ಕಡೆ ಕ್ಲಚ್ ಐತಿ. ಇನ್ನು ಗಾಡಿನ ಒಂದು ಸತ ಸ್ಟಾರ್ಟ್ ಮಾಡಿ ನೋಡು. ಇನ್ನು ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ ಸ್ವಲ್ಪ ಕ್ಲಾಸಿಕ್ ಲುಕ್ ಐತಿ ನಿಮ್ಗೆ. ಹಳಿ ಥರ ಸ್ವಲ್ಪ ಸಣ್ಣಗೆ ಇದ್ರಂಗಿಲ್ಲ. ಸೊ ಕ್ಲಾಸಿಕ್ ಲುಕ್ ಐತಿ. ಇದು E20 ಫ್ಯೂಲ್ನ ಸಪೋರ್ಟ್ ಮಾಡ್ತೈತಿ. ಇನ್ನು ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ ಸ್ವಲ್ಪ ಟೆಕ್ನಾಲಜಿ ಮುಂದುವರಿಸಿ ಈ ಥರ ಫ್ಯೂಲ್ ಟ್ಯಾಂಕ್ ಕೊಟ್ಟಾರೆ. ಸೊ ನೋಡ್ಬೋದು ನೀವು, ಈ ಥರ ಇದಕ್ಕೆ ಲಾಕ್, ಫ್ಯೂಲ್ ಟ್ಯಾಂಕಿಗೆ ಲಾಕ್ ಐತಿ. ಇನ್ನು ಹೊಸದಾಗಿ ಏನಪ್ಪ ಅಂದ್ರೆ ಇಲ್ಲಿ ನೀರು ಬಿದ್ದರೆ ನೀರು ಎಲ್ಲಿ ಹೋಗಬಾರ್ದು ಅಂತೇಳಿ ಇಲ್ಲಿ ಒಂದು ಹೋಲ್ ಕೊಟ್ಟಾರೆ. ಸೊ ನೀರು ಇಲ್ಲಿ ಸುತ್ತಾರ್ಗ ನೀರು ಏನಾರ ಬಿದ್ದರೆ ಅದು ಫ್ಯೂಲ್ ಟ್ಯಾಂಕ್ ಒಳಗೆ ಹೋಗಂಗಿಲ್ಲ, ಡೈರೆಕ್ಟಾಗಿ ಹೊರಗೆ ಹೋಗಿ ಕೆಳಗೆ ಬೀಳ್ತೈತಿ. ಗಾಡಿ ಬಂದ್ರೆ ನಿಮ್ಗೆ 99 kg ಅಂದ್ರೆ 99 kg ಲೈಟ್ ವೆಯ್ಟ್ ಐತಿ. ಮತ್ತು ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ 9 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಐತಿ. ಮತ್ತು ಇದು ನಿಮ್ಗೆ 1.4 ಲೀಟ್ರ್ ಅದ್ರೊಳಗೆ ಇಟ್ಕೋತೈತಿ ಕೆಳಗೆ. ಫಸ್ಟ್ ಅದ್ರೊಳಗೆ ಅಂದ್ರೆ ಖಾಲಿ ಆಗಂಗಿಲ್ಲ, ಅದು ಫ್ಯೂಲ್ ಇಂಜೆಕ್ಟರ್ ಇರೋ ಕಾರಣದಿಂದ
1.4 ಲೀಟ್ರ್ ಮೊದಲೇ ಇರ್ತೈತಿ ಮತ್ತು 9 ಲೀಟ್ರ್ ಪೂರ ಪೆಟ್ರೋಲ್ ಟ್ಯಾಂಕ್ ಐತಿ. ಗಾಡಿ ಅಂತೂ ಲೈಟ್ ವೆಯ್ಟ್ ಐತಿ, ಸ್ಪ್ಲೆಂಡರ್ಗಿಂತ ಸ್ವಲ್ಪ ಕಡಿಮೆ ವೆಯ್ಟ್ ಐತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಕಟ್ ಆಫ್ ಸ್ವಿಚ್ ಸಿಗ್ತೈತಿ. ಅಂದ್ರೆ ಸ್ಟ್ಯಾಂಡ್ ಏನಾರ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಹೋಗಂಗಿಲ್ಲ ಗೇರ್ ಒಳಗಿದ್ರೆ. ಸೊ ಆ ಥರ ಅದೊಂದು ಸೇಫ್ಟಿ ಇದನ್ನು ಕೊಟ್ಟಾರ. ಮತ್ತು ಈ ಹೊಂಡಾ ಶೈನ್ 100DS ಒಳಗೆ ನಿಮ್ಗೆ ಟೋಟಲಾಗಿ 4 ಕಲರ್ ಬರ್ತಾವೆ. ಒಂದು ಬ್ಲೂ, ಬ್ಲ್ಯಾಕ್ ಮತ್ತು ರೆಡ್ ಮತ್ತು ಗ್ರೇ 4 ಕಲರ್ ಸಿಗ್ತಾವೆ ನಿಮ್ಗೆ. ಇನ್ನು ಡ್ಯಾಶ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಫ್ಯೂಯಲ್ ಇಂಡಿಕೇಟರ್ ಐತಿ, ಎಷ್ಟು ಫ್ಯೂಯಲ್ ಐತಿ ಅಂತೇಳಿ, ಮತ್ತು ಸ್ಪೀಡೋಮೀಟ್ರ್ ಐತಿ, ಎಷ್ಟು ಸ್ಪೀಡ್ ಹೋಗತ್ತೈತೆ ಅಂತೇಳಿ. ಇಲ್ಲಿ ನ್ಯೂಟ್ರಲ್ ಇದ್ರೆ ನ್ಯೂಟ್ರಲ್ ಅಂತ ತೋರಿಸ್ತೈತಿ, ಇಲ್ಲಿ ಹೈ ಬೀಮ ಲೋ ಬೀಮ್ ತೋರಿಸ್ತೈತಿ ಈ ಕಡೆ. ಮತ್ತು ಗಾಡಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ತೈತೆ ಅಂತೇಳಿ ಅದನ್ನು ತೋರಿಸ್ತೈತಿ. ಮತ್ತು ಇಲ್ಲಿ ನಿಮ್ಗೆ ಟೈಮ್ ಸಿಗ್ತೈತಿ. ಸೊ ಗಾಡಿ ಎಲ್ಲ ನೋಡಿದ್ದು, ಗಾಡಿ ಓಡಿಸಿ ನೋಡೋಣ ಹೆಂಗಿರ್ತೈತೆ ಅಂತೇಳಿ. ಯಾಕಂದ್ರೆ ಗಾಡಿ ಎಲ್ಲ ಪೂರ್ತಿ ಹೇಳಿದ್ರು, ಓಡಿಸಿ ನೋಡಿದ ಮೇಲೆ ಗೊತ್ತೈತಿ ಹೆಂಗಿರ್ತದೆ ಗಾಡಿ ಅಂತೇಳಿ. ಸೊ ಗಾಡಿ ಒಂದು ರೌಂಡ್ ತೊಗೊಂಡು ಹೋಗ್ಬರ್ರಿ ಈಗ. ಸೆಕೆಂಡ್ ಗೇರ್ ಹಾಕಕ್ಕೆ ಸ್ವಲ್ಪ ಬೇಕು, ಹಾರ್ಡ್ ಅನ್ನಿಸ್ತು. ಯಾಕಂದ್ರೆ ಇದು ಹೊಸ ಗಾಡಿ ಎಲ್ಲ, ಮೋಸ್ಟ್ಲಿ ಒಂದೆರಡು ಸತ ಇದಾಗ ಮಟ್ಟ ಇರ್ಬೋದು. ಸೊ ಪವರ್ ಸ್ವಲ್ಪ ಐತಿ, ಆರಾಮಾಗಿ ಥ್ರಾಟಲ್ ಕೊಟ್ಟರೆ ತೊಗೋದೈತಿ ಒಂದು ಪವರ್. ಮತ್ತು ಸ್ಟಾಕ್ ಅಬ್ಸರ್ವ್ ಅಂದರೆ ಸ್ವಲ್ಪ ಹಾರ್ಡ್ ಅದ. ಯಾಕಂದ್ರೆ ಒಮ್ಗೆ ಏನರ ನೀವು ಗಿಜ್ಜೆ ಹಾಕಿದ್ರೆ ಒಮ್ಗೆ ಅದು ಕೆಳಗೆ ಹೋಗಬಾರ್ದು ಅಂತೇಳಿ ಸ್ವಲ್ಪ ಹಾರ್ಡ್ ಕೊಟ್ಟಾರೆ. ಸೊ ನೀವು ಆಫ್ ರೋಡ್ ಅಂದ್ರೆ ಹೊಲಕ್ಕೆ ಗಿಲೆಗೆ ಎಲ್ಲರ ತೊಗೊಂಡು ಹೋದಾಗ ಏನರ ಹೇರ್ಕೊಂಡ್ಬಂದರೂ ಆರಾಮಾಗಿ ತೊಗೊಂಬರ್ಬೋದು. ಆ ಥರ ಸ್ಟಾಕ್ ಅಬ್ಸರ್ವರ್ ಐತಿ. ಮತ್ತು ಬ್ರೇಕ್ ಅಂತೂ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಬ್ರೇಕ್ ಮಾತ್ರ ಸಖತ್ತಾಗಿ ವರ್ಕ್ ಆಕಾವ ಬ್ರೇಕಿಗೆ. ಇನ್ನು ಸೀಟ್ ಬಗ್ಗೆ ಹೇಳಿದ್ರೆ ಕಂಫರ್ಟೇಬಲ್ ಐತಿ, ಆರಾಮಾಗಿ ನೀವು ಲಾಂಗ್ ಡಿಸ್ಟೆನ್ಸನ್ನು ತೊಗೊಂಡು ಹೋಗ್ಬೋದು. ಗಾಡಿ ಮೇಯ್ನಾಗಿ ಸಿಟಿ ಅವ್ರಿಗಿಂತ ಹಳ್ಳಿಯವ್ರಿಗೆ ಜಾಸ್ತಿ ಮಾಡಿದ್ದೆ. ಸಿಟಿ ಒಳಗೆ ನೀವು ಆಫೀಸ್ ಯೂಸ್ ಅಲ್ಲಿ ಸಿಟಿ ಒಳಗೆ ಸ್ವಲ್ಪ ದೂರ ಹೋಗ್ತದೆ ಅಂದ್ರೆ ಅದನ್ನ ತೊಗೋಬೋದು. ಮತ್ತು ಹಳ್ಳಿಯವ್ರ ನೀವು ಮನೆ ಕೆಲಸನೂ ಆಗ್ತಿರ್ತಾವೆ. ಸೊ ಹೊಲ ಮನೆ ಮೇವ ಏನು ಬೇಕಾದ ಹೇರ್ಕೊಂಬರ್ಬೋದು ಗಾಡಿ ಒಳಗೆ. ಸೊ ಟರ್ನಿಂಗ್ ರೇಡಿಯಸ್ ನೋಡಿದ್ರೆ ಎಲ್ಲಿ ಬೇಕಾದಲ್ಲಿ ಹೊಳ್ತೈತೆ ಗಾಡಿ. ಸಣ್ಣ ರೋಡ್ ಇದ್ರೂ ಆರಾಮಾಗಿ ನೀವು ಗಾಡಿ ತಿರುಗಿಸ್ಕೊಂಡು ಬರ್ಬೋದು. ನಂಗೆ ಓವರಾಲ್ ಗಾಡಿ ಬಗ್ಗೆ ನೋಡೋದಾದ್ರೆ ಗಾಡಿ ಲುಕ್ ಚಲೋ ಐತಿ ಮತ್ತು ಡಿಸೈನ್ ಕ್ವಾಲಿಟಿನೂ ಚಲೋ ಐತಿ. ಸ್ಪ್ಲೆಂಡರ್ಗೆ ಒಂದು ಅಪೋಸಿಟ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ನಿಮ್ಗಿಲ್ಲಿ ಇದ್ರೊಳಗೆ ಲೋ ಕಾಸ್ಟ್ ಮೇಂಟೆನೆನ್ಸ್ ಮತ್ತು ದಿನ ಅಡ್ಡಾಡೋಕೆ ಡೈಲಿ ಯೂಸೇಜ್ ಮಾಡೋಕೆ, ಸಿಟಿ ಒಳಗೆ ನಿಮ್ಮ ಹೊಲ ಮನೆ ಏನಾದರೂ ಇದ್ರೆ ಅದಕ್ಕೆ ಮತ್ತು ಎಲ್ಲದಕ್ಕೂ ಯೂಸ್ ಆಕೈತೆ ಅನ್ಬೋದು ಗಾಡಿ. ಲೋ ಮೇಂಟೆನೆನ್ಸ್ ಕಾಸ್ಟ್ ಒಳಗೆ ಆ ಥರ ಇದ್ದವ್ರು ಗಾಡಿ ತೊಗೋಬೋದು ಇದನ್ನ ಆರಾಮಾಗಿ. ಆಲ್ಮೋಸ್ಟ್ ಈ ಗಾಡಿ ಬಂದ ಭಾಳ ದಿನ ಆತ. ಸೊ ನೀವೇನರ ಈ ಗಾಡಿ ತೊಗೊಂಡಿದ್ರೆ ನಿಮ್ಮ ಗಾಡಿ ಬಗ್ಗೆ ನಿಮ್ಗೇನು ಅನ್ಸೈತೆ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಇದೇ ಥರ ಬೈಕ್ ರಿವ್ಯೂಸ್ಗಾಗಿ ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ಯಾಕಂದ್ರೆ ಲೇಟೆಸ್ಟ್ ಯಾವುದೋ ಗಾಡಿ ಬಂದರೂ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ ಇನ್ನು ಮುಂದೆ ನಿಮ್ಗೆ. ಸೊ ಇದು ಫಸ್ಟ್ ಟೈಮ್ ನಾನು ಗಾಡಿ ರಿವ್ಯೂ ಮಾಡೋದು. ಸೊ ಏನರ ತಪ್ಪಾಗಿದ್ದರೆ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ನಾನು ಇನ್ನೂ ತಿದ್ಕೋತೀನಿ ಮತ್ತು ಇನ್ನೂ ಬೆಟ್ರ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಈ ಗಾಡಿ ನೀವೇನರ ತೊಗೊಂಡಿದ್ರೆ ಯಾವ ಥರ ಅನಿಸ್ತು ಅಂತೇಳಿ ನಿಮ್ಗೆ ಕಮೆಂಟ್ ಹಾಕಿರಿ ಮತ್ತು ವಿಡಿಯೋನ ಶೇರ್ ಮಾಡಿರಿ ಪಟ ಅಂತೇಳಿ ಮತ್ತು ಲೈಕ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ಹೊಸ ಲೇಟೆಸ್ಟ್ ಆಟೋಮೇಟಿವ್ ಗಾಡಿನ ನಾನು ರಿವ್ಯೂ ಕೊಡ್ತೇನೆ ನಿಮ್ಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ಟೇಕ್ ಕೇರ್, ಬಾಯ್ ಗೈಸ್.